ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ವಿಜ್ಞಾನ ಮತ್ತು ವಿಜ್ಞಾನದ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಹೊಸ ಪ್ರಶ್ನೆಗಳನ್ನ ಸೈನ್ಸ್ ಅಪ್ಡೇಟ್ ಆಗಿ ನಾವು ನಿಮಗೆ ಈ ವಿಡಿಯೋ ಮೂಲಕ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಬನ್ನಿ ಸೈನ್ಸ್ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ ನಮ್ಮ ಮೊದಲ ಪ್ರಶ್ನೆಯನ್ನ ಪರಿಗಣಿಸೋಣ. ಹೆಲ್ತಿ ಸ್ಮೈಲ್ ಮೊಬೈಲ್ ಆಪ್ ಹ್ಯಾಸ್ ಬಿನ್ ಲಾಂಚ್ಡ್ ಬೈ. ಹೆಲ್ತಿ ಸ್ಮೈಲ್ ಎನ್ನುವ ಮೊಬೈಲ್ ಅಪ್ಲಿಕೇಶನ್ನ ಯಾವುದರ ಮೂಲಕ ಪ್ರಾರಂಭ ಮಾಡಲಾಗಿದೆ? AIIMS, WHO, ಡೆಂಟಲ್ ಇನ್ಸ್ಟಿಟ್ಯೂಟ್ಸ್ ಅಥವಾ ಮಣಿಪಾಲ್ ಹಾಸ್ಪಿಟಲ್? ಈ ಒಂದು ಹೆಲ್ತಿ ಸ್ಮೈಲ್ ಮೊಬೈಲ್ ಆಪ್ನ ಪ್ರಾರಂಭ ಮಾಡಿರುವಂಥವ್ರು ಯಾರು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಮಕ್ಕಳು ಯಾವ ರೀತಿಯಾಗಿ ಬ್ರಷ್ ಮಾಡಬೇಕು, ಬ್ರಷ್ ಮಾಡುವಂತಹ ಸರಿಯಾದ ವಿಧಾನ ಯಾವುದು, ಓರಲ್ ಹೈಜಿನ್ ಹೇಗಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಆಪ್ನಲ್ಲಿ ಪೂರ್ಣವಾದ ವಿವರಗಳು ಲಭ್ಯ ಇದೆ. ಅದಷ್ಟೇ ಅಲ್ಲ, ಪೀಡಿಯಾಟ್ರಿಕ್ ಅಂಡ್ ಪ್ರಿವೆಂಟೇಟಿವ್ ಡೆಂಟಿಸ್ಟ್ರಿ ಅವರು ಈ ಒಂದು ಹೆಲ್ತಿ ಸ್ಮೈಲ್ ಆಪ್ನ ಬಿಡುಗಡೆ ಮಾಡಿದ್ದಾರೆ. ಎಲ್ಲರ ನಗು ಹೆಲ್ತಿ ಆಗಿರ್ಲಿ ಅನ್ನೋ ಒಂದು ಸದುದ್ದೇಶದಿಂದ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಭುವನ್ ಅನ್ನೋ ಪೋರ್ಟಲ್ ಅಡಿಯಲ್ಲಿ ಡ್ಯಾಶ್ ಎಂಬ ಹೆಸರಿನ ಹೊಸ ಜಿಯೋಸ್ಪೇಷಿಯಲ್ ಯೋಜನಾ ಪೋರ್ಟಲ್ ನ ಪ್ರಾರಂಭ ಮಾಡಿದೆ. ರೀಸೆಂಟ್ಲಿ ದ ಸೆಂಟ್ರಲ್ ಗವರ್ಮೆಂಟ್ ಲಾಂಚ್ಡ್ ಎ ನ್ಯೂ ಜಿಯೋಸ್ಪೇಷಿಯಲ್ ಪ್ಲಾನಿಂಗ್ ಪೋರ್ಟಲ್ ಅಂಡರ್ ಭುವನ್ ಬೈ ದ ನೇಮ್ ಯೋಜನಾ, ಸಿಂಧು, ಯುಕ್ತಧಾರ ಅಥವಾ ಯೋಜನಾ ಶ್ರೀ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಆಯ್ಕೆ ಮಾಡಬೇಕಾಗಿದೆ. ಸರಿಯಾದ ಉತ್ತರ ಯುಕ್ತಧಾರ. ಈ ಯುಕ್ತಧಾರ ಅನ್ನೋದು ಏನು? ಈ ಯುಕ್ತಧಾರ ಅನ್ನೋದು ಜಿಯೋಸ್ಪೇಷಿಯಲ್ ಪ್ಲಾನಿಂಗ್ ಪೋರ್ಟಲ್ ಫಾರ್ GOMG ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ, ಇದರಲ್ಲಿ ಯಾವ ಯಾವ ಕೆಲಸಗಳು ಎಲ್ಲೆಲ್ಲಿ ಆಗ್ತಾ ಇವೆ, ಎಲ್ಲೆಲ್ಲಿ ಪ್ಲಾನ್ ಮಾಡಬೇಕು ಅನ್ನೋದಕ್ಕೆ ಭುವನ್ ಅನ್ನುವ ಒಂದು ಪೋರ್ಟಲ್ ನ ಸೃಷ್ಟಿ ಮಾಡಿತ್ತು. ಅದರೊಳಗಡೆ ಈ ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ ನಲ್ಲಿ ಪ್ಲಾನಿಂಗ್ಗೋಸ್ಕರ ಈ ಯುಕ್ತಧಾರ ಅನ್ನೋ ಒಂದು ಹೊಸ ಪೋರ್ಟಲ್ ನ ಲಾಂಚ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ. ಆಯುಷ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ಎ ನ್ಯೂ ಆಪ್ ಫಾರ್ ದಿ ಆಫೀಸರ್ಸ್. ಕಚೇರಿಗೆ ಹೋಗುವವರಿಗೆ ಆಯುಷ್ ಸಚಿವಾಲಯ ಯಾವ ಒಂದು ಯೋಗದ ಆಪ್ ನ ಬಿಡುಗಡೆ ಮಾಡಿದೆ? ಈ ಯೋಗದ ಆಪ್ ನ ಹೆಸರೇನು? ಈ ಯೋಗ ಆಪ್ ನ ಹೆಸರು ಯೋಗ ಆಫೀಸ್, ವೈ ಫಾರ್ ಯೋಗ, ವೈ ಬ್ರೇಕ್ ಅಥವಾ ಯೋಗ್. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನ ನಾವು ಹುಡುಕಬೇಕಾಗಿದೆ. ಸರಿಯಾದ ಉತ್ತರ ವೈ ಬ್ರೇಕ್, ಯೋಗ ಫಾರ್ ಬ್ರೇಕ್ ಅಂತ. ಇಲ್ಲಿ ನೀವು ನೋಡಿದ್ದಾದ್ರೆ ವೈ ಬ್ರೇಕ್ ಮಿನಿಸ್ಟ್ರಿ ಆಫ್ ಆಯುಷ್, ಹೆಲ್ತ್ ಅಂಡ್ ಫಿಟ್ನೆಸ್ ಇವರಿಂದ ಆಗಿರುವಂತಹ ಈ ಒಂದು ವೈ ಬ್ರೇಕ್ ನ ಆಪ್ ನ ಒಂದು ಸ್ಕ್ರೀನು ಈಗ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ದಿಸ್ ಆಪ್ ಈಸ್ ಅವೈಲಬಲ್ ಫಾರ್ ಆಲ್ ಯುವರ್ ಡಿವೈಸಸ್. ನೀವು ಆಂಡ್ರಾಯ್ಡ್ ಅಲ್ಲಿ ಇಟ್ಕೊಳ್ಳಿ ಅಥವಾ ಆಪಲ್ ಅಲ್ಲಿರ್ಲಿ ಅಥವಾ ಮೈಕ್ರೋಸಾಫ್ಟ್ ಅಲ್ಲಿರ್ಲಿ, ಎಲ್ಲದಕ್ಕೂ ಸಹ ಇದು ಅನುಕೂಲ ಆಗತ್ತೆ. ಇದರಲ್ಲಿ 8 ನಿಮಿಷ, 10 ನಿಮಿಷ, 15 ನಿಮಿಷಗಳ ಬ್ರೇಕ್ ಸಿಕ್ಕಿದಾಗೆಲ್ಲ ನೀವು ಯೋಗವನ್ನ ಹೇಗೆ ಮಾಡಬಹುದು, ನಿಮ್ಮ ಹೆಲ್ತ್ ನ ನೀವು ಫಿಟ್ ಆಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳು ಇದರಲ್ಲಿ ಇದೆಯಂತೆ. ಮುಂದಿನ ಪ್ರಶ್ನೆ. ನೇತ್ರದಾನದಲ್ಲಿ ದಾನಿಯಿಂದ ಕಣ್ಣಿನ ಯಾವ ಭಾಗವನ್ನು ಕಸಿ ಮಾಡಲಾಗುತ್ತದೆ? ಇನ್ ದಿ ಐ ಡೊನೇಷನ್ ವಿಚ್ ಪಾರ್ಟ್ ಆಫ್ ದ ಐ ಇಸ್ ಟ್ರಾನ್ಸ್ಪ್ಲಾಂಟೆಡ್ ಫ್ರಮ್ ದ ಡೋನರ್? ಯಾವ ಭಾಗವನ್ನ ದಾನಿಯ ಕಣ್ಣಿನಿಂದ ಕಸಿ ಮಾಡುವಂಥದ್ದು? ಇಡೀ ಕಣ್ಣನ್ನ ಕಸಿ ಮಾಡ್ತಾರ? ದಿ ಹೋಲ್ ಲೆನ್ಸ್, ದಿ ಹೋಲ್ ಐ ಅಥವಾ ಲೆನ್ಸ್ ಅಥವಾ ಕಾರ್ನಿಯಾ ಅಥವಾ ರೆಟಿನಾ? ಸರಿಯಾದ ಉತ್ತರ ಕಾರ್ನಿಯಾ. ಇಲ್ಲಿ ಈ ಒಂದು ಭಾಗದಲ್ಲಿ ನೀವು ನೋಡೋ ಹಾಗೆ ಡ್ಯಾಮೇಜ್ಡ್ ಕಾರ್ನಿಯಾ ಏನಿದೆ ಅದನ್ನ ರಿಮೂವ್ ಮಾಡ್ತಾರೆ. ಆರೋಗ್ಯವಂತ ಕಣ್ಣಿನ ಕಾರ್ನಿಯಾನ ಅದ್ರ ಮೇಲೆ ಕೂಡಿಸುವಂಥದ್ದು. ಇದು ಸಾಧಾರಣವಾಗಿ ನಡೆದುಕೊಂಡು ಬರ್ತಾ ಇರುವಂತಹ ಹಾದಿ. ಈಗ ಬೇರೆ ಬೇರೆ ತರಹದ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ ಬೇರೆ ಸಾಧ್ಯತೆಗಳನ್ನು ಸಹ ನಾವು ತಳ್ಳಿ ಹಾಕುವಂತಿಲ್ಲ. ಈ ಕಣ್ಣಿನ ಶಾಸ್ತ್ರ ಓದುವಂಥದ್ದು ಇದಕ್ಕೆ ಹೆಸರು ಆಫ್ಟಾಲ್ಮಾಲಜಿ ಅಂತ.
ನೇತ್ರ ತಜ್ಞರು ಯಾರಿರ್ತಾರೆ ಅಂತವ್ರನ್ನ ನಾವು ಆಫ್ಥಾಲ್ಮಾಲಜಿಸ್ಟ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ರೀಸೆಂಟ್ಲಿ ಲಾಂಚ್ಡ್ ದಿ ಸ್ಯಾಟಲೈಟ್ ಗೋಫೆನ್ 1103? ಗೋಫೆನ್ 1103 ಅನ್ನೋ ಒಂದು ಹೊಸ ಉಪಗ್ರಹವನ್ನ ಯಾವ ದೇಶವು ಇತ್ತೀಚೆಗೆ ಉಡಾಯಿಸಿದೆ? ಚೈನಾ, ಜಪಾನ್, ಅಮೆರಿಕ ಅಥವಾ ರಷ್ಯಾ? ಸರಿಯಾದ ಉತ್ತರ ಚೈನಾ. ಈ ಒಂದು ಗೋಫೆನ್ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದು ಅರ್ತ್ ಇಮೇಜಿಂಗ್ ಸ್ಯಾಟಲೈಟ್ ಆಗಿದೆ. ನಮ್ಮಲ್ಲಿ IRS ಸ್ಯಾಟಲೈಟ್ ಇದ್ದ ಹಾಗೆ ಇದು ಅರ್ಥನ ಇಮೇಜ್ಗಳನ್ನ ಕಳಿಸ್ಕೊಡುವಂತ ಒಂದು ಸ್ಯಾಟಲೈಟ್ ಆಗಿದೆ. ಇದನ್ನ ಕಳಿಸಿರೋದು ಎಲ್ಲಿಂದ? ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇಂದ. ಇದರ ಲೋಗೋ ಈಗ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಇದನ್ನ ಲಾಂಚ್ ಮಾಡಿದ್ದು ನವೆಂಬರ್ 20, 2021. ರಾಕೆಟ್ ಯಾವುದು? ಲಾಂಗ್ ಮಾರ್ಚ್ 4B ಅನ್ನೋ ರಾಕೆಟ್. ಎಲ್ಲಿಂದ ಲಾಂಚ್ ಮಾಡಿದ್ರು? ಟೈವಾನ್ ಸ್ಯಾಟಲೈಟ್ ಲಾಂಚ್ ಸೆಂಟರ್ ಇಂದ ಲಾಂಚ್ ಮಾಡಿದ್ರು. ಮುಂದಿನ ಪ್ರಶ್ನೆ, ಟಯಾಲಿನ್ ಇಸ್ ಅನ್ ಎನ್ಸೈಮ್ ಪ್ರೊಡ್ಯೂಸ್ಡ್ ಇನ್ ದಿ. ಟಯಾಲಿನ್ ಎಂಬ ಕಣ್ವವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಪಿಟ್ಯೂಟರಿ ಗ್ಲ್ಯಾಂಡ್ಸ್, ಸಲೈವರಿ ಗ್ಲ್ಯಾಂಡ್ಸ್, ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಥವಾ ಪ್ಯಾಂಕ್ರಿಯಾಸ್? ಯಾವ ಗ್ರಂಥಿಯಲ್ಲಿ ಈ ಒಂದು ಕಿಣ್ವವು ಉತ್ಪತ್ತಿಯಾಗುತ್ತದೆ ಅನ್ನೋದು ಪ್ರಶ್ನೆಯಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಸಲೈವರಿ ಗ್ಲ್ಯಾಂಡ್ಸ್. ಈ ಸಲೈವರಿ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ ಮನುಷ್ಯನ ದೇಹದಲ್ಲಿ? ಮುಖದಲ್ಲಿರುತ್ತೆ, ಬಾಯಿಯ ಹತ್ರ ಇರುತ್ತೆ. ಸಲೈವಾ ಅಂದ್ರೆ ಎಂಜಿಲು ಅಂತ. ಈ ಊಟ ಮಾಡುವಾಗ ನಮ್ಮ ಬಾಯಲ್ಲಿರುವಂತಹ ಎಂಜಿಲು, ಅದರೊಳಗಡೆ ಇರುವಂತಹ ಈ ಟಯಾಲಿನ್ ಎನ್ಸೈಮ್ ಏನ್ ಮಾಡುತ್ತೆ? ಆಹಾರ ಪದಾರ್ಥದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಗಳನ್ನ ಒಂದು ಹಂತಕ್ಕೆ ಬ್ರೇಕ್ ಮಾಡುತ್ತೆ. ಹಾಗಾಗಿ ಆಹಾರವನ್ನ ಚೆನ್ನಾಗಿ ಅಗದು ತಿನ್ನೋವಾಗ ಹೆಚ್ಚು ಹೊತ್ತು ಬಾಯಲ್ಲಿ ಆಹಾರ ಇದ್ದಷ್ಟು ಈ ಟಯಾಲಿನ್ ಎನ್ಸೈಮ್ ಅದಕ್ಕೆ ಸೇರ್ಕೊಂಡು ಆಹಾರವನ್ನ ಬ್ರೇಕ್ ಮಾಡುವಂತ ಪ್ರಾಸೆಸ್ ತುಂಬಾ ಹೊತ್ತಾಗತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಅಗಿಬೇಕು ಅಂತ ವಿಜ್ಞಾನಿಗಳು ಹೇಳುವಂಥದ್ದು. ಹಾಗಾದ್ರೆ ಈ ಟಯಾಲಿನ್ ಎನ್ಸೈಮ್ ಸಲೈವರಿ ಗ್ಲ್ಯಾಂಡ್ ಎಲ್ಲಿರುತ್ತೆ ದೇಹದಲ್ಲಿ ಅನ್ನೋದಕ್ಕೆ ಈ ಒಂದು ಚಿತ್ರ ಇಲ್ಲಿದೆ. ವಿಚ್ ಇಸ್ ಕೇಪಬಲ್ ಆಫ್ ಬ್ರೇಕಿಂಗ್ ಡೌನ್ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್ಸ್ such as maltose and dextrine that can be further broken down in the small intestine. ಈ ಭಾಗದಲ್ಲಿ ಈ ಸಲೈವರಿ ಗ್ಲ್ಯಾಂಡ್ಸ್ ನಮಗೆ ಇರುವಂತದ್ದು ಕಂಡು ಬರುತ್ತೆ. ಮುಂದಿನ ಪ್ರಶ್ನೆಯನ್ನು ತಗೊಳ್ಳೋಣ. ಲೋ ಕಾಸ್ಟ್ ಎಲೆಕ್ಟ್ರೋಕೆಮಿಕಲ್ ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ಅಡ್ಮಿನಿಸ್ಟರ್ಡ್ ಫಾರ್. ಅಂದ್ರೆ ಕಡಿಮೆ ಬೆಲೆಯ ಎಲೆಕ್ಟ್ರೋಕೆಮಿಕಲ್ ಸುಧಾರಿತ ನಿರ್ಣಯ ಪರೀಕ್ಷೆಯನ್ನ ಯಾವುದಕ್ಕಾಗಿ ನಿರ್ವಹಿಸಲಾಗುತ್ತೆ? ಯಾವ ರೋಗ ಪತ್ತೆಗಾಗಿ, ಯಾವ ರೋಗ ನಿರ್ಣಯಕ್ಕಾಗಿ ಈ ಒಂದು ಲೀಡ್ ಟೆಸ್ಟ್ ನ ಅಥವಾ ಲೆಡ್ ಟೆಸ್ಟ್ ನ ಅಡ್ಮಿನಿಸ್ಟರ್ ಮಾಡಕ್ಕಾಗತ್ತೆ? ಇದಕ್ಕೆ ಮತ್ತೊಂದು ಹೆಸರು ಇದೆ, ಪೆನ್ಸಿಲ್ ಲೆಡ್ ಟೆಸ್ಟ್ ಅಂತ. ಈ ಒಂದು ಟೆಸ್ಟ್ ನ ಯಾವುದಕ್ಕೆ ಮಾಡ್ತಾರೆ? ಕಾಲರಾಗ, COVID-19ಗ, ಏಡ್ಸ್ಗ ಅಥವಾ ಗಾಯ್ಟರ್ಗ? ಇದಕ್ಕೆ ಸರಿಯಾದ ಉತ್ತರ COVID-19. ಲೋ ಕಾಸ್ಟ್ ಎಲೆಕ್ಟ್ರೋಕೆಮಿಕಲ್ ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಅಂದ್ರೆ ಗ್ರಾಫೈಟ್ ಎಲೆಕ್ಟ್ರೋಡ್ಸ್ ನ ಉಪಯೋಗಿಸಿಕೊಂಡು ಈ ಒಂದು ಟೆಸ್ಟ್ ನ ಮಾಡ್ತಾರಂತೆ. ಇದರ ಪರಿಪಕ್ವತೆನೂ ಸಾಕಷ್ಟು ಇರೋದ್ರಿಂದ ಇದು ತುಂಬಾ ಪಾಪ್ಯುಲರ್ ಟೆಸ್ಟ್ ಆಗಿದೆ COVID-19ಗೋಸ್ಕರ. ಮುಂದಿನ ಪ್ರಶ್ನೆ, ಸೀ ಸಿಕ್ನೆಸ್ ಇಸ್ ಡ್ಯೂ ಟು ದಿ ಎಫೆಕ್ಟ್ ಆನ್ ದ ಮೋಷನ್ ಆಫ್ ಶಿಪ್ ಆನ್ ವಿಚ್ ಪಾರ್ಟ್ ಆಫ್ ದ ಬಾಡಿ? ಹಡಗಿನ ಚಲನೆಯ ಪರಿಣಾಮದಿಂದ ಉಂಟಾಗುವ ಸಮುದ್ರದ ಕಾಯಿಲೆ ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ಇಂಟರ್ನಲ್ ಇಯರ್, ಸ್ಟಮಕ್ ಹೊಟ್ಟೆ, ಐಸ್ ಕಣ್ಣು ಅಥವಾ ಹಾರ್ಟ್ ಹೃದಯ? ಇದಕ್ಕೆ ಸರಿಯಾದ ಉತ್ತರ ಹೊಟ್ಟೆ ಅಥವಾ ಸ್ಟಮಕ್. ಟ್ರಾವೆಲಿಂಗ್ ಅಲ್ಲಿ ಹೊಟ್ಟೆ ತೊಳಸುವಂಥದ್ದು ಅಂದ್ರೆ ವಾಮಿಟಿಂಗ್, ನೌಸಿಯಾ, ಈ ರೀತಿಯ ತೊಂದರೆಗಳು ಕಂಡು ಬರೋದು ಸಾಮಾನ್ಯ. ಅದು ವಾಂತಿಗಾಗಿದ್ದಿರಬಹುದು ಅಥವಾ ತಲೆನೋವು ಬರಬಹುದು. ಈ ತರದ್ದೆಲ್ಲ ತೊಂದರೆಗಳನ್ನ ನಾವು ಮೋಷನ್ ಸಿಕ್ನೆಸ್ ಅಥವಾ ಸೀ ಸಿಕ್ನೆಸ್ ಅಂತ ಕರಿತೀವಿ. ಈ ಮೋಷನ್ ಸಿಕ್ನೆಸ್ ಅಥವಾ ಸೀ ಸಿಕ್ನೆಸ್ ಪ್ರಾರಂಭವಾದದ್ದು ಪ್ರಪ್ರಥಮವಾಗಿ ಈ ಬೋಟ್ ಇಂದ ಅಥವಾ ಹಡಗುಗಳಲ್ಲಿ ಪ್ರಯಾಣ ಮಾಡೋದ್ರಿಂದ. ಇದರ ಎಕ್ಸ್ಟ್ರಾ ಎಫೆಕ್ಟ್ಸ್ ಏನೇನು? ಇಟ್ ಕ್ಯಾನ್ ಲೀಡ್ ಟು ಹೆಡೇಕ್, ಪೇಲ್ ಸ್ಕಿನ್, ಬರ್ಪಿಂಗ್, ಸ್ವೆಟ್ಟಿಂಗ್, ಡ್ರೈ ಮೌತ್, ಫಟಿಗ್, ಯಾನಿಂಗ್ ಅಂಡ್ ಸ್ಲೀಪಿಂಗ್, ವಾಮಿಟಿಂಗ್ ಅಥವಾ ಲಾಸ್ ಆಫ್ ಅಪೆಟೈಟ್. ಈ ಎಲ್ಲ ತೊಂದರೆಗಳು ನಮಗೆ ಈ ಒಂದು ಮೋಷನ್ ಸಿಕ್ನೆಸ್ ಇಂದ ಬರುವಂತ ಸಂದರ್ಭ ಇರುತ್ತೆ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಬಳಸುವ ಮಸಾಲೆ ಪದಾರ್ಥವಾದ ಲವಂಗ ಇದನ್ನ ಯಾವುದರಿಂದ ಪಡೆಯಲಾಗುತ್ತೆ? Clove, the commonly used spice, is obtained from the root,
ದ ಫ್ಲವರ್ ಬಡ್, ದ ಸ್ಟೆಮ್ ಆರ್ ದಿ ಫ್ರೂಟ್. ಎಲ್ಲಿಂದ ಪಡಿತೀವಿ ನಾವು ಇದನ್ನ ಪಡೆಯುವಂಥದ್ದು ಫ್ಲವರ್ ಬಡ್ ಇಂದ. ಹಾಗಾದ್ರೆ ಯಾವುದು ಆ ಹೂವ ಬಿಡುವಂತಹ ಮರ ಯಾವುದು? ಬನ್ನಿ, ಇಲ್ಲಿ ಒಂದು ಮರ, ಆ ಮರದಲ್ಲಿ ಬಿಟ್ಟಿರುವಂತಹ ಪೀಚು, ಹೂವ, ಕಾಯಿ ಮತ್ತು ಕೊನೆಯಲ್ಲಿ ಒಣಗಿದಂತಹ ಲವಂಗ, ಇವೆಲ್ಲವನ್ನು ನಾವು ನೋಡಬಹುದು. ಇಷ್ಟು ದೊಡ್ಡ ಮರದಲ್ಲಿ ಅಷ್ಟು ಚಿಕ್ಕ ಲವಂಗ ನಮ್ಮ ಅನುಕೂಲಕ್ಕೆ ಬರುತ್ತೆ. ಮುಂದಿನ ಪ್ರಶ್ನೆ, ದಿ ಸ್ಟಡಿ ಆಫ್ ವಿಸೆರಲ್ ಆರ್ಗನ್ಸ್ ಈಸ್ ಕಾಲ್ಡ್. ಅಂದ್ರೆ ದೇಹದ ಒಳಾಂಗಗಳ ಅಧ್ಯಯನಕ್ಕೆ ಹೆಸರು ಆಂಥ್ರಾಲಜಿ, ಆರ್ಥ್ರಾಲಜಿ, ಸ್ಪ್ಲಾಂಕ್ನಾಲಜಿ, ಆಂಜಿಯಾಲಜಿ. ಇದಕ್ಕೆ ಸರಿಯಾದ ಉತ್ತರ ಸ್ಪ್ಲಾಂಕ್ನಾಲಜಿ. ಸ್ನೇಹಿತರೆ, ಈ ರೀತಿಯ ಅಜಿಗಳು, LOGYಗಳು ಬೇಕಾದಷ್ಟಿವೆ. ಆಗಾಗ ಒಂದೊಂದು ವಿಡಿಯೋದಲ್ಲೂ ಇಂತಹ ಒಂದು ಲಜ್ಜಿಗಳನ್ನ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಯಾವುದೇ ಪುಸ್ತಕ ತಗೊಂಡ್ರು ಈ ತರ ಲಜ್ಜಿಗಳು ನಿಮ್ಗೆ ಸಿಗುತ್ತೆ. ಅದನ್ನು ತಿಳ್ಕೊಳ್ಳಿ. ಯಾವ ಪ್ರಶ್ನೆ ಯಾವ ಮೂಲೆಯಿಂದ ಬೇಕಾದ್ರೂ ಬರಬಹುದು. ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ ದ ವರ್ಲ್ಡ್ಸ್ ಫಸ್ಟ್ ಸೆಲ್ಫ್ ಡ್ರೈವಿಂಗ್ ಟ್ರೈನ್? ವಿಶ್ವದ ಮೊದಲ ಸ್ವಯಂ ಚಾಲನಾ ರೈಲನ್ನು ಪ್ರಾರಂಭಿಸಿದ ದೇಶ ಯಾವುದು? ಇಟಲಿ, ಜಪಾನ್, ಜರ್ಮನಿ ಅಥವಾ ಚೈನಾ? ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ. ಜರ್ಮನಿನಲ್ಲಿ ಯಾವಾಗ ಈ ಟ್ರೈನ್ ಪ್ರಾರಂಭ ಆಯಿತು? ಇತ್ತೀಚೆಗೆ ಪ್ರಾರಂಭ ಆಗಿರುವಂತಹ ಈ ಟ್ರೈನ್ 2 ಕಂಪನಿಗಳ ಒಂದು ಮರ್ಜರ್ ಇಂದ ಆಗಿರುವಂಥದ್ದು. ಯಾವ್ಯಾವುದು? ಸೀಮನ್ಸ್ ಮತ್ತು ಡಾಯಿಶ್ ಬಾನ್ ಅಂತ. ಎಲ್ಲಿ ಪ್ರಾರಂಭ ಆಗಿದ್ದು? ಹ್ಯಾಂಬರ್ಗ್ ಅನ್ನೋ ಒಂದು ಸ್ಥಳದಲ್ಲಿ ಇದು ಪ್ರಾರಂಭ ಆಗಿದೆ. ಇಟ್ಸ್ ಎ ಸೆಲ್ಫ್ ಡ್ರೈವಿಂಗ್ ಟ್ರೈನ್. ಮುಂದಿನ ಪ್ರಶ್ನೆ, ಕ್ಷುದ್ರ ಗ್ರಹಗಳ ರಕ್ಷಣಾ ಪರೀಕ್ಷೆ ಕಾರ್ಯ ಡಾರ್ಟ್ ಅನ್ನ ಕೈಗೊಂಡ ಸಂಸ್ಥೆ ಯಾವುದು? ಅಂದ್ರೆ ದ ಫಸ್ಟ್ ಪ್ಲಾನೆಟರಿ ಡಿಫೆನ್ಸ್ ಟೆಸ್ಟ್ ಮಿಷನ್ ನೇಮ್ಡ್ ಡಬಲ್ ಆಸ್ಟಿರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಇಸ್ ಡನ್ ಬೈ. ಅಂದ್ರೆ ಇದನ್ನ ಪ್ಲಾನ್ ಮಾಡ್ತಾ ಇರೋರು ಯಾರು? ಇದಕ್ಕೆ ಸರಿಯಾದ ಉತ್ತರ ನಾಸಾದವರು. ಏನಿದರ ಮಹಿಮೆ ಅಂತಂದ್ರೆ, ಕ್ಷುದ್ರ ಗ್ರಹಗಳು ಅಥವಾ ಆಸ್ಟಿರಾಯ್ಡ್ಸ್ ಬಗ್ಗೆ ನಿಮಗೆ ಗೊತ್ತಿರುವಂತದ್ದೇ. ಈ ಆಸ್ಟಿರಾಯ್ಡ್ಸ್ಗಳು ಭೂಮಿಗೆ ಬಂದು ಅಪ್ಪಳಿಸುವಂತಹ ಸಂದರ್ಭಗಳು ಇವೆ ಅಂತ ಈಗಾಗಲೇ ವಿಜ್ಞಾನಿಗಳು ಹೇಳಿದ್ದಾರೆ. ಇಂಥ ಆಸ್ಟಿರಾಯ್ಡ್ಗಳ ಬಗ್ಗೆ ಗಮನ ಹರಿಸಿ ಅದು ಬರದೇ ಇರೋ ಹಾಗೆ ಅದರ ಪಥವನ್ನ ದೂರ ಮಾಡುವಂಥದ್ದು, ಅಥವಾ ಅದು ಬರ್ತಾ ಇದೆ ಅನ್ನೋ ಒಂದು ಮುನ್ನೆಚ್ಚರಿಕೆಯನ್ನ ಕೊಡುವಂತಹ ಯಾವುದಾದ್ರೂ ಒಂದು ಕೆಲಸವನ್ನ ಇದು ಒಂದು ಪ್ರೋಟೋಕಾಲ್ ಮಾಡ್ತಾ ಇರುವಂಥದ್ದು. ಇದಕ್ಕೆ ತುಂಬಾ ಅಧ್ಯಯನಗಳು ಈಗ ನಾಸಾದ ಮೂಲಕ ನಡೀತಾ ಇದೆ. ಮುಂದಿನ ಪ್ರಶ್ನೆ, ಅದಕ್ಕೂ ಮುಂಚೆ, DART is a planetary defense driven test for technologies preventing an impact of Earth by hazardous asteroids. ಅಂದ್ರೆ ತೊಂದರೆ ಕೊಡುವಂತಹ ಕ್ಷುದ್ರ ಗ್ರಹಗಳನ್ನ ಪ್ರಿವೆಂಟ್ ಮಾಡುವಂಥದ್ದು ಇದರ ಮೂಲ ಉದ್ದೇಶ ಆಗಿದೆ. ಮುಂದಿನ ಪ್ರಶ್ನೆ, ವಿಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ has established a Center for Excellence on Quantum Technologies recently? ಭಾರತದ ಯಾವ ಸಂಸ್ಥೆಯು ಇತ್ತೀಚೆಗೆ ಕ್ವಾಂಟಮ್ ತಂತ್ರಜ್ಞಾನಗಳ ಮೇಲೆ ಎಕ್ಸಲೆನ್ಸ್ ಕೇಂದ್ರವನ್ನ ಸ್ಥಾಪಿಸಿದೆ? ಸೆಂಟರ್ ಫಾರ್ ಎಕ್ಸಲೆನ್ಸ್ ಆನ್ ಕ್ವಾಂಟಮ್ ಟೆಕ್ನಾಲಜೀಸ್ ಯಾವುದು? IIT ಕಾನ್ಪುರ್, IIT ಚೆನ್ನೈ, IIT ಖರಗ್ಪುರ್ ಅಥವಾ IIT ಡೆಲ್ಲಿ? ಸರಿಯಾದ ಉತ್ತರ IIT ಡೆಲ್ಲಿ. India's UPI and PayNow are getting merged in 2022. PayNow belongs to. ಭಾರತದ UPI ಮತ್ತು PayNow 2022ರಲ್ಲಿ ವಿಲೀನಗೊಳ್ತಾ ಇದೆ. ಹಾಗಾದ್ರೆ ಈ PayNow ಯಾವ ದೇಶಕ್ಕೆ ಸಂಬಂಧಿಸಿದ ಒಂದು ಪೇಮೆಂಟ್ ಆಪ್ ಆಗಿದೆ? ಸಿಂಗಪುರ್, ಫಿನ್ಲೆಂಡ್, ಅಮೆರಿಕ ಅಥವಾ UK? ಸರಿಯಾದ ಉತ್ತರ ಸಿಂಗಪುರ್. ಇಲ್ಲಿದೆ UPI ಮತ್ತು PayNowಗಳ ಲೋಗೋಗಳು. ಇವೆರಡೂ ಸಹ 2022ರಲ್ಲಿ ಮರ್ಜರ್ ಆಗ್ತಾ ಇದೆಯಂತೆ. ಹಾಗಾದ್ರೆ ಸಿಂಗಪುರ್ನಲ್ಲೂ ಸಹ UPI ಪೇಮೆಂಟ್ಗಳನ್ನ ನಾವು ಮಾನ್ಯ ಮಾಡಬಹುದು, ಅಥವಾ ಸಿಂಗಪುರ್ನಿಂದ ಬಂದಂತ ಜನ ಭಾರತದಲ್ಲಿ UPI ಪೇಮೆಂಟ್ ನ
ಸುಧಾರಣೆಗಾಗಿ ಸುಲಭವಾಗಿ ಮಾಡಬಹುದಾಗಿದೆ. ಇಂಡಿಯಾಸ್ ಫಸ್ಟ್ mRNA ಬೇಸ್ಡ್ COVID-19 ವ್ಯಾಕ್ಸಿನ್ ಈಸ್. ಭಾರತದ ಮೊದಲ mRNA ಆಧಾರಿತ COVID-19 ಲಸಿಕೆ ಇದಾಗಿದೆ. ಯಾವುದದು? ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ನೋವಾ ಅಥವಾ HGC-019, HGC-019, HGCO-119. ಸರಿಯಾದ ಉತ್ತರ HGC-019. ಇದು ಭಾರತದ ಮೊದಲ mRNA ಆಧಾರಿತ COVID-19 ಲಸಿಕೆ. ಇದನ್ನು ಡೆವಲಪ್ ಮಾಡ್ತಾ ಇರೋರು ಯಾರು? ಜೆನೋವಾ ಅನ್ನೋ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು, ಪುಣೆ ಬೇಸ್ಡ್. ಮುಂದಿನ ಪ್ರಶ್ನೆ, ಕ್ಯೂಸಿನ್ ಎಂದರೇನು? ವಾಟ್ ಈಸ್ ಕ್ಯೂಸಿನ್? ಕ್ವಾಂಟಮ್ ಕಂಪ್ಯೂಟರ್ ಸಿಮ್ಯುಲೇಟರ್ ಟೂಲ್ ಕಿಟ್, ಕ್ವಾಲಿಟಿ ಕಂಪ್ಯೂಟರ್ ಸಿಮ್ಯುಲೇಟರ್ ಕಿಟ್, ಅಥವಾ ಕ್ವಾಂಟಿಟೇಟಿವ್ ಸರ್ವೆ ಇನ್ ಮ್ಯಾನೇಜ್ಮೆಂಟ್, ಅಥವಾ ಕ್ವಾಂಟಮ್ ಕಂಪ್ಯೂಟರ್ ಸಾಫ್ಟ್ವೇರ್ ಕಿಟ್. ಇದಕ್ಕೆ ಸರಿಯಾದ ಉತ್ತರ ಕ್ವಾಂಟಮ್ ಕಂಪ್ಯೂಟರ್ ಸಿಮ್ಯುಲೇಟರ್ ಟೂಲ್ ಕಿಟ್ ಅಂತ. ಇದೊಂದು ಹೊಸ ಟೆಕ್ನಾಲಜಿ. 2021ರಲ್ಲಿ ಡೆವಲಪ್ ಆಗಿರುವಂತಹ ಈ ಟೆಕ್ನಾಲಜಿ ಭಾರತದಲ್ಲೂ ಸಹ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಮುಂದಿನ ಪ್ರಶ್ನೆ, ವಿಚ್ ಇಸ್ ದಿ ಇಂಡಿಯಾಸ್ ಫಸ್ಟ್ ಕೋವಿಡ್ ಫಿಸಿಯೋಲಾಜಿಕಲ್ ಪ್ಯಾರಾಮೀಟರ್ ಮಾನಿಟರಿಂಗ್ ಸಿಸ್ಟಮ್? ಭಾರತದ ಮೊದಲ ಕೋವಿಡ್ ಫಿಸಿಯಾಲಜಿಕಲ್ ಪ್ಯಾರಾಮೀಟರ್ಸ್ ಮಾನಿಟರಿಂಗ್ ಸಿಸ್ಟಮ್ ಯಾವುದು? ಕೋವಿಡ್ ಸ್ಲಿಪ್, ಕೋವಿಡ್ ಬೀಪ್ ಅಥವಾ ಕೋವಿನ್. 4ರಲ್ಲಿ ಫಿಸಿಯಾಲಜಿಕಲ್ ಪ್ಯಾರಾಮೀಟರ್ ಮಾನಿಟರಿಂಗ್ ಸಿಸ್ಟಮ್ ಅಂದ್ರೆ ಕೋವಿಡ್ ಬಂದಂತಹ ರೋಗಿಗಳಿಗೆ ಅಳವಡಿಸಿರುವಂತಹ ಮಾನಿಟರಿಂಗ್ ಸಿಸ್ಟಮ್, ಮೊದಲ ಮಾನಿಟರಿಂಗ್ ಸಿಸ್ಟಮ್ ಯಾವುದು? ಸರಿಯಾದ ಉತ್ತರ ಕೋವಿಡ್ ಬೀಪ್. ಏನಿದು ಕೋವಿಡ್ ಬೀಪ್ ಅಂದ್ರೆ? ಕಂಟಿನ್ಯೂಸ್ ಆಕ್ಸಿಜನೇಷನ್ ಅಂಡ್ ವೈಟಲ್ ಇನ್ಫಾರ್ಮೇಶನ್ ಡಿಟೆಕ್ಷನ್ ಬಯೋಮೆಡ್ ಎಡ್ಸೆಲ್ ECIS ಪಾಡ್ ಅಂತ. ಇದನ್ನ ಅಭಿವೃದ್ಧಿಪಡಿಸಿರೋರು ECIC ಮೆಡಿಕಲ್ ಕಾಲೇಜ್ ಹೈದರಾಬಾದ್. ಇವರು ತಯಾರಿಸಿದ ಕೋವಿಡ್ ಬೀಪ್ ಅನ್ನೋದು ಮೊದಲು ಫಿಸಿಯೋಲಾಜಿಕಲ್ ಮಾನಿಟರಿಂಗ್ ಸಿಸ್ಟಮ್ ಆಗಿದೆ. COVID-19 ಗಾಗಿ ತಯಾರಿಸಿರುವಂತಹ ಮಾನಿಟರಿಂಗ್ ಸಿಸ್ಟಮ್ ಇದು. ಮುಂದಿನ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಮತ್ತು IIT ಕೋಲ್ಕತ್ತಾ ಮತ್ತು IIT ಖರಗ್ಪುರ್ ಸಹಯೋಗದೊಂದಿಗೆ ಸ್ವಯಂ ದುರಸ್ತಿ ಮಾಡುವ ಫೀಸೋ ಎಲೆಕ್ಟ್ರಿಕ್ ಆಣ್ವಿಕ ಅಣುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಹರಳುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ರಿಸರ್ಚ್ IISER ಕೋಲ್ಕತ್ತಾ in association with IIT Kharagpur, IIT Kharagpur have developed self-repairing piezoelectric molecular crystals. These crystals are called pyrazole solid crystals, nanocrystals, self-help crystals ಅಥವಾ bipyrazole organic crystals. ಇದಕ್ಕೆ ಸರಿಯಾದ ಉತ್ತರ bipyrazole organic crystals. ಏನಿದರ ವಿಶೇಷತೆ? ಇವು ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಕಲ್ ಫ್ರಾಕ್ಚರ್ಸ್ ಅಂತ ಅರ್ಥ. ಅಂದ್ರೆ ಮೆಕ್ಯಾನಿಕಲ್ ಫ್ರಾಕ್ಚರ್ಸ್ ಅಂದ್ರೆ ಯಾಂತ್ರಿಕ ದೋಷಗಳಾದಾಗ ಕೆಲವೊಮ್ಮೆ ಭಾಗಗಳು ಮುರಿದು ಹೋಗಿರುತ್ತೆ. ಅಂತ ಮುರಿದು ಹೋಗಿರೋ ಭಾಗಗಳನ್ನ ತನ್ನನ್ನು ತಾನೇ ದುರಸ್ತಿ ಮಾಡ್ಕೊಳ್ಳೋದಿಕ್ಕೆ ಬಳಸುವಂತಹ ತಂತ್ರಜ್ಞಾನ. ಯಾವುದೇ ಯಾಂತ್ರಿಕ ಪ್ರಭಾವವನ್ನು ಪಡೆದಾಗ ವಿದ್ಯುತ್ ಆವೇಶವನ್ನು ಉತ್ಪಾದಿಸುವ ಗುಣಲಕ್ಷಣ. ಇದು ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್. ಮೆಕ್ಯಾನಿಕಲ್ ಆಗಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಬೆಳಕು ಬರುವಂಥದ್ದು, ಎಲೆಕ್ಟ್ರಿಸಿಟಿ ಪಾಸ್ ಆಗುವಂಥದ್ದು, ಅಲ್ಲಿ ಚಾರ್ಜ್ ಫ್ಲೋ ಆಗುವಂಥದ್ದು, ಇದನ್ನ ನಾವು ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಈ ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ವಿಧಾನವನ್ನ ಸೆಲ್ಫ್ ಹೀಲಿಂಗ್ ಗಾಗಿ ಬಳಸಿರುವಂತ ಟೆಕ್ನಾಲಜಿ ಇದು. ಅಂದ್ರೆ ವಿದ್ಯುತ್ ಆವೇಶವನ್ನ ಉಂಟು ಮಾಡೋದ್ರಿಂದ ಹಾನಿಗೊಳಗಾದ ಭಾಗಗಳ ನಡುವಿನ ಆಕರ್ಷಣೆ ಅಲ್ಲಿ ಉಂಟಾಗುತ್ತೆ. ಇದು ನಿಖರವಾದ ಸ್ವಾಯತ್ತ ದುರಸ್ತಿಗೆ ಕಾರಣವಾಗುತ್ತೆ. ಫ್ರಾಕ್ಚರ್ಸ್ ನ ಹೀಲ್ ಮಾಡೋದಕ್ಕೆ ಈ ಟೆಕ್ನಾಲಜಿನ ಬಳಸ್ತಾರೆ. In which country scientists have unveiled plan for the experimental nuclear reactor that does not require water for cooling? ಯಾವ ದೇಶದಲ್ಲಿ ತಣ್ಣಗಾಗಲು ನೀರಿನ ಅಗತ್ಯವಿಲ್ಲದ ಪ್ರಾಯೋಗಿಕ ಪರಮಾಣು ರಿಯಾಕ್ಟರ್ ಯೋಜನೆಗಳನ್ನ ಅನಾವರಣಗೊಳಿಸಿದ್ದಾರೆ ವಿಜ್ಞಾನಿಗಳು? ಯಾವ ದೇಶದಲ್ಲಿ ಅಂತ ನಾವು ಹುಡುಕಬೇಕಾಗಿದೆ. ಚೈನಾ, ಇಂಡಿಯಾ, ಜಪಾನ್ ಅಥವಾ ನಾರ್ವೆ? ಇದಕ್ಕೆ ಸರಿಯಾದ ಉತ್ತರ ಚೈನಾ.
2060ರಲ್ಲಿ ಕಾರ್ಬನ್ ಫ್ರೀ ಆಗಕ್ಕೆ ಹೊರಟಿದೆಯಂತೆ ಚೈನಾ. ಈ ಒಂದು ರಿಯಾಕ್ಟರ್ ನಲ್ಲಿ ಸಾಧಾರಣವಾಗಿ ಬಳಸುವ ಯುರೇನಿಯಂ ಬದಲಾಗಿ ಲಿಕ್ವಿಡ್ ಥೋರಿಯಂನ ಮೋಲ್ಟನ್ ಸಾಲ್ಟ್ ರೂಪದಲ್ಲಿ ಬಳಸಲಾಗುತ್ತೆ. ಹಾಗಾಗಿ ಪೊಲ್ಯೂಷನ್ ಕಡಿಮೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರಬಹುದು ಅಂತಂದ್ರೆ, ಇದನ್ನ ಡೆಸರ್ಟ್ ರೀಜನ್ಗಳಲ್ಲಿ, ಮರಳುಗಾಡಿನಲ್ಲೂ ಸಹ ಸ್ಥಾಪನೆ ಮಾಡುವಂತ ಉದ್ದೇಶವನ್ನ ಚೈನಾ ಸರ್ಕಾರ ಹೊಂದಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಇನ್ಸ್ಟಾಲೇಷನ್ ಮಾಡ್ತಾರೆ. ಅದರಿಂದ ಪ್ರೇರಿತವಾಗಿ ಪ್ರಪಂಚದ ಬೇರೆ ಬೇರೆ ಭಾಗಗಳು ಸಹ ಈ ರೀತಿಯ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯತೆಗಳಿವೆ. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO on October 22nd, 2021 successfully tested the high-speed expendable aerial target. What is the name of this target? ಅಕ್ಟೋಬರ್ 22, 2021 ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಒಂದು ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ಏರಿಯಲ್ ಟಾರ್ಗೆಟ್ ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿತು. ಏನಿದರ ಹೆಸರು? ಈ ಹೀಟ್ ಅಂದ್ರೆ ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ಏರಿಯಲ್ ಟಾರ್ಗೆಟ್, ಗಾಳಿಯಲ್ಲಿ ಗುರಿಯನ್ನ ಹೊಡೆಯುವಂಥದ್ದು. ಇದಕ್ಕೆ ಹೆಸರು ಅಭ್ಯಾಸ್. ಇದೊಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಆಗಿದೆ. ಇದರಲ್ಲಿ ಯಾರೇ ವ್ಯಕ್ತಿಗಳು ಇರೋದಿಲ್ಲ. ಇದು ಸಬ್ಸಾನಿಕ್ ಸ್ಪೀಡ್ ಅಲ್ಲಿ ಚಲಿಸುವಂಥದ್ದು. ಸಬ್ಸಾನಿಕ್ ಸ್ಪೀಡ್ ಅಂದ್ರೆ ಮ್ಯಾಕ್ 0.8 ಇರುತ್ತೆ. ಅದಕ್ಕೆ ಅಂದ್ರೆ 1234 ಕಿಲೋಮೀಟರ್ ಪರ್ ಅವರ್ ವೇಗಕ್ಕಿಂತ ಕಡಿಮೆ. ಅಂದ್ರೆ 330 ಮೀಟರ್ಸ್ ಪರ್ ಸೆಕೆಂಡ್ ಅನ್ನೋದು ಶಬ್ದದ ವೇಗ, ಅದಕ್ಕಿಂತ ಕಡಿಮೆ. ಆಲ್ಮೋಸ್ಟ್ ಸುಮಾರು 980,000 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದು ಚಲಿಸಬಲ್ಲದಾಗಿದೆ. ಇದನ್ನ ಡೆವಲಪ್ ಮಾಡಿದವರು, ಐಡಿಯಾ ಡೆವಲಪ್ ಮಾಡಿದವರು ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆದ್ರೆ, ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದವರು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಬೆಂಗಳೂರು. ಮುಂದಿನ ಪ್ರಶ್ನೆ ನೋಡೋಣ. ವಾಯು ಗುಣಮಟ್ಟದ ಆರಂಭಿಕ ಎಚ್ಚರಿಕಾ ವ್ಯವಸ್ಥೆ, ಇದನ್ನ ಅಭಿವೃದ್ಧಿ ಪಡಿಸಿದವರು ಯಾರು? ಏರ್ ಕ್ವಾಲಿಟಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಹ್ಯಾಸ್ ಬೀನ್ ಡೆವಲಪ್ಡ್ ಬೈ IISc, IIT ಮುಂಬೈ, IITM ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಅಥವಾ ಐಸರ್ ಕೋಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ IITM ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ. ಡೆಲ್ಲಿ NCR ಸುತ್ತಮುತ್ತ ಸ್ಟಬಲ್ ಬರ್ನಿಂಗ್ ತುಂಬಾ ಆಗ್ಬಿಟ್ಟಿದೆ. ಅಂದ್ರೆ ಈಗಾಗ್ಲೇ ಬೆಳೆ ಬೆಳೆದು ಬೆಳೆಯನ್ನ ಕಟಾವು ಮಾಡಿ ಉಳಿದಿರುವಂತಹ ಗಿಡಗಳನ್ನ ಏನ್ ಮಾಡ್ತಾರೆ, ಒಂದ್ ಕಡೆ ಹಾಕಿ ಅದನ್ನ ಬರ್ನ್ ಮಾಡುವಂತ ಸಂಸ್ಕೃತಿ ಇದ್ದೇ ಇರುವಂತದ್ದು. ಇದರಿಂದ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ಇದನ್ನ ತಪ್ಪಿಸೋದು ಹೇಗೆ, ಅಥವಾ ಏರ್ ಕ್ವಾಲಿಟಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ನ ಇದಕ್ಕೋಸ್ಕರ ಡೆವಲಪ್ ಮಾಡಿರುವಂಥದ್ದು. ಮುಂದಿನ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಈಸ್ ಇನ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಯಾವ ಸ್ಥಳದಲ್ಲಿದೆ? ಮುಂಬೈ, ಬೆಂಗಳೂರು, ಪುಣೆ ಅಥವಾ ನೈನಿತಾಲ್? ಇದಿರುವಂತದ್ದು ಪುಣೆನಲ್ಲಿ. ಇದು 1962ರಲ್ಲಿ ಪ್ರಾರಂಭವಾಗುತ್ತೆ. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಈಗ ಇದನ್ನ ನೋಡ್ಕೊತಾ ಇದೆ. ಇದನ್ನ ಯಾತಕ್ ಬಳಸ್ತಾರಪ್ಪ ಅಂತಂದ್ರೆ, ಮೆಟ್ರೋಲಾಜಿಕಲ್ ಅಬ್ಸರ್ವೇಷನ್ಸ್ಗೋಸ್ಕರ, ವೆದರ್ ಫೋರ್ಕಾಸ್ಟ್ ಮತ್ತು ಅರ್ತ್ ಕ್ವೇಕ್ ಡಿಟೆಕ್ಟಿಂಗ್ ಅಂದ್ರೆ ಎಲ್ಲೆಲ್ಲಿ ಭೂಕಂಪನಗಳಾಗತ್ತೆ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟಿಯೋರಾಲಜಿ ಪುಣೆ ಇಲ್ಲಿ ಉಪಯೋಗಿಸುವಂಥದ್ದು. ಮುಂದಿನ ಪ್ರಶ್ನೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR released Mudra Toolbox on October 5th, 2021 in Indian how many Indian languages? ಅಕ್ಟೋಬರ್ 5, 2021ರಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಎಷ್ಟು ಭಾರತೀಯ ಭಾಷೆಗಳಲ್ಲಿ ಮುದ್ರಾ ಟೂಲ್ ಬಾಕ್ಸ್ ನ ಬಿಡುಗಡೆ ಮಾಡಿತು? ಸರಿಯಾದ ಉತ್ತರ 5. ಏನಿದು ಮುದ್ರಾ ಟೂಲ್ ಬಾಕ್ಸ್ ಅಂದ್ರೆ ನೋಡೋಣ. ಮಲ್ಟಿಲಿಂಗ್ವೆಲ್ ಡೆಮೆನ್ಷಿಯಾ ರಿಸರ್ಚ್ ಅಂಡ್ ಅಸೆಸ್ಮೆಂಟ್, ಇದನ್ನ ಮುದ್ರಾ ಅಂತ ಕರೆದ್ರು. ಯಾವ 5 ಭಾಷೆಗಳಲ್ಲಿ ಇದರ ಟೂಲ್ ಬಾಕ್ಸ್ ನ ಬಿಡುಗಡೆ ಮಾಡಿದ್ರು ಅಂದ್ರೆ ಹಿಂದಿ, ಬೆಂಗಾಲಿ, ಕನ್ನಡ, ತೆಲುಗು ಮತ್ತು ಮಲಯಾಳಂ. ಮುಂದಿನ ಪ್ರಶ್ನೆ, ಮೊಲ್ನುಪಿರವಿರ್ is a new drug for COVID-19 developed by. ಮೊಲ್ನುಪಿರವಿರ್ COVID-19 ನ ಒಂದು ಹೊಸ ರಾಮಬಾಣ ಅಂತಾನೆ ಕರೀತಾರೆ, ಒಂದು ಹೊಸ ಡ್ರಗ್ ಆಗಿದೆ. ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ?
ಯಾವ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಇದನ್ನ ಡೆವಲಪ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಆ ಫಾರ್ಮಾಸ್ಯೂಟಿಕಲ್ ಕಂಪನಿ ಗ್ಲೆನ್ ಮಾರ್ಕ್ ಆಗಿದೆಯಾ, ಬಯೋಕಾನ್ ಆಗಿದೆಯಾ, ಸನ್ ಫಾರ್ಮಾ ಆಗಿದೆಯಾ ಅಥವಾ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಿದೆಯಾ? ಇದಕ್ಕೆ ಸರಿಯಾದ ಉತ್ತರ ಸನ್ ಫಾರ್ಮಾ. ಮುಂದಿನ ಪ್ರಶ್ನೆ, as per Food Safety and Standards Authority of India study, India is all set and is on the right track to become industrial trans fat free by the year. ಟ್ರಾನ್ಸ್ ಫ್ಯಾಟ್ ಅನ್ನೋದು ಅತ್ಯಂತ ದೊಡ್ಡ ಪಿಡುಗಾಗಿ ಇವತ್ತು ನಮ್ಮ ಭಾರತದಲ್ಲಿ ಕಾಣಿಸ್ಕೊತಾ ಇರುವಂತದ್ದು. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ FSSAI ಅಧ್ಯಯನದ ಪ್ರಕಾರ ಕೈಗಾರಿಕಾ ಟ್ರಾನ್ಸ್ ಕೊಬ್ಬು ಮುಕ್ತವಾಗಲು ಇದು ಸರಿಯಾದ ಹಾದಿಯಲ್ಲಿದೆ. ಯಾವ ವರ್ಷ ಟಾರ್ಗೆಟ್ ನ FSSAI ಹಾಕೊಂಡಿದೆ ಅಂದ್ರೆ ಅದು 2022. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ FSSAI ನಾವು ಯಾವುದೇ ರೀತಿಯ ಖಾದ್ಯ ಉತ್ಪನ್ನಗಳು, ತಿನ್ನುವಂತಹ ಪದಾರ್ಥಗಳು ಅಥವಾ ಪೇಯಗಳು ಅಂದ್ರೆ ಲಿಕ್ವಿಡ್ ತಗೊಳ್ಳುವಂಥದ್ದು ಯಾವುದೇ ಬಾಕ್ಸ್ ಅಥವಾ ಟೆಟ್ರಾ ಪ್ಯಾಕ್ ಆಗಿದ್ರು ಅದ್ರ ಮೇಲೆ FSSAI ಅನ್ನೋದರ ಲೋಗೋನ ನಾವು ನೋಡಬಹುದು. ಇವತ್ತು ಈ ಟ್ರಾನ್ಸ್ ಫ್ಯಾಟ್ ನಿಂದ ಆಗ್ತಾ ಇರುವಂತಹ ತೊಂದರೆಗಳನ್ನ ಮನವರಿಕೆ ಮಾಡ್ಕೊಳ್ಳೋದಿಕ್ಕೆ ಭಾರತ ಸರ್ಕಾರ FSSAI ಮೂಲಕ 2022 ಒಳಗೆ ಈ ಟ್ರಾನ್ಸ್ ಫ್ಯಾಟ್ ಫ್ರೀ ಮಾಡಬೇಕು ಅಂತ ಪಣ ತೊಟ್ಟಿದೆ. ಇದಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸಬೇಕಾಗಿದೆ. ನಲ್ಮೆಯ ಸ್ಪರ್ಧಾರ್ಥಿಗಳೇ, ಇದು ಒಂದಷ್ಟು ಮಾಹಿತಿ ವಿಜ್ಞಾನದ ವಿದ್ಯಮಾನಕ್ಕೆ ಕುರಿತ ಹಾಗೆ. ಮತ್ತೊಂದಷ್ಟು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.